ನಾನು ಕೈಗಾರಿಕೆಗಳ ಅವ್ರ ಪರವಾಗಿ ನಾನಿಲ್ಲ. ನಾನು ರೈತರ ಪರವಾಗಿದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳು ಹೋಗುವಂಥ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಸೆಕ್ಯೂರಿಟಿ ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ ಅಂದರೆ ಜನಪ್ರತಿನಿಧಿಗೆಲ್ಲ ಹೋದರೆ ತೊಂದರೆ ಆಗುತ್ತೆ. ತೊಂದರೆ ಇದೆ. ಆ ಥರ ಉದ್ದೇಶ ಇಟ್ಟು ನಾವೇನು ಮಾಡ್ತೀವಿ? ತೊಂದರೆ ಆಗುತ್ತೆ. ಜನಪ್ರತಿನಿಧಿ ನಾನು ಕೈಗಾರಿಕೆಗಳ ಅವ್ರ ಪರವಾಗಿ ನಾನಿಲ್ಲ. ನಾನು ರೈತರ ಪರವಾಗಿದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳು ಹೋಗುವಂಥ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಇರೋದನ್ನ ನಿಜ ಹೇಳ್ತೀನಿ. ನಾನು ಇಲ್ಲ. ನಮ್ಮ ರೈತರ ಜಮೀನು ಕಳ್ಕೊಂಡವ್ರಿ. ರೈತರ ಜಮೀನು ಕಳ್ಕೊಂಡವ್ರಿಗೆ ನೀವು ಒರೆಸೋ ಕೆಲಸ ಕೊಡಿ, ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮ್ಯಾನ್ ಕೆಲಸ. ಅವ್ರ ಮಕ್ಕಳೇನು ಓದಿಲ್ವಾ? ಸರಿ, ಕಂಪ್ನಿಗಳು ತೊಗೊಳ್ತೀರಾ? ನೀವು ತೊಗೊಂಡು ಎಷ್ಟು ದಿವಸ ಇಟ್ಕೊಳ್ತೀರಾ? 11 ತಿಂಗಳು ಇಟ್ಕೊಳ್ತೀರಾ. 1 ವರ್ಷ ಅಲ್ಲ, ಅದು ತಪ್ಪೇ ನೀವು ಹೇಳ್ತಾ ಇರೋದು. 11 ತಿಂಗಳು ಇಟ್ಕೊಳ್ತೀರಾ, ತಿರ್ಗಾ ರಿನ್ಯೂವಲ್ ಅಂತ ಲೋನ್ ರಿನ್ಯೂವಲ್ ಮಾಡಿದಂಗೆ. ಈ ಗಾಡಿಗಳಿಗೆ ಕಾರುಗಳಿಗೆ ಇನ್ಶೂರೆನ್ಸ್ ಮಾಡ್ತೀವಲ್ಲ ನಾವು, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ತೀವಲ್ಲ, ಆ ಥರ ರಿನ್ಯೂವಲ್ ಮಾಡೋದಂತೆ. 3 ವರ್ಷ ಆದಮೇಲೆ ಅವ್ರು ಆಚೆ ಹಾಕ್ಬಿಡು. ಅವ್ನು ಲೈನ್ ಹಾಕಬೇಕು. ಏನಾಗಬೇಕು? 3 ವರ್ಷ ಆದಮೇಲೆ 3 ವರ್ಷದಲ್ಲಿ ಆಚೆ ಹಾಕ್ತೀರಾ? ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀರಾ? ಇದಕ್ಕೇನು ಒಂದು ಸಿಸ್ಟಮ್ ಇಲ್ವಾ? ಜನಪ್ರತಿನಿಧಿಗಳಿದ್ರೆ ನಿಮಗೇನು ಕೇವಲನ? ಅದರಲ್ಲೂ ಸ್ಪೆಷಲಾಗಿ ವೇಮಗಲ್ ಪಟ್ಟಣ ಪಂಚಾಯತಿ SC ಮಹಿಳೆ ಯಾಕೆ ಕರ್ತಿಲ್ಲ ನೀವು? ಕುರಲಿ ಪೆರ್ಜೆನಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು SC ಯಾಕೆ ಕರೆದಿಲ್ಲ ನೀವು? ಏನು ಉದ್ದೇಶ ಏನು ನಿಮ್ಮದು? ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಅವ್ರು ಜನಪ್ರತಿನಿಧಿ. ನಾನು MLA ಆದ್ರೂ ಈಕ್ವಲ್ ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ, ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ. ಪಟ್ಟಣ ಪಂಚಾಯತಿ ಅಧ್ಯಕ್ಷನ ಕರಿಬೇಕಾಗಿತ್ತು. ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಇಂಟಿಮೇಷನ್ ಇಲ್ಲ. ಕನ್ನಡಿಗರು ಕೊಟ್ಟವರೇ ಬೇಡ. ಸರಿ, ನಾವು ಇನ್ವೆಸ್ಟರ್ ಪರವಾಗಿದ್ದಾರೆ, ನಾನು ರೈತರ ಪರವಾಗಿದ್ದೀನಿ. ನಮ್ಮ ಲೋಕಲ್ ಜನಪ್ರತಿನಿಧಿ ಪರವಾಗಿದ್ದೀನಿ, ಲೋಕಲ್ ಊರಿನ ಪರವಾಗಿ ನಾನಿದ್ದೀನಿ. ಇನ್ವೆಸ್ಟ್ಮೆಂಟ್ ಪರವಾಗಿರೋರು ಇಟ್ಕೊಳ್ಳಿ. ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ. ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ. ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಇತ್ತು. ಬಟ್ ಯಾವ ವೇದಿಕೆ ಇತ್ತು? ಮಾತಾಡ್ಬೋದಾಗಿತ್ತು. ಏನಕ್ಕೆ ಹೋಗ್ಬೇಕು? తెలుగులో ಒಂದು ಗಾದೆ ಇದೆ, పిలుపు ನಮ್ಮ ಪೇರೆಂಟ್ ಇಪ್ಪತ್ತು ಪಾಸ್ ಶಬ್ದ ಕೊಟ್ಟೆಟ್ಲ ಅಂತ ಒಂದು ಗಾದೆ ಇದೆ. ಗಾದೆ ಏನಂದರೆ ಕರೆದೇ ಇರೋ ಮದುವೆ ಕೊಟ್ಟರೆ ಹಳೆ ಚಪ್ಪಲಿ ನೋಡಿ ನಾವೇನಕ್ಕೆ ಹೋಗಿ ಅವ್ರು ಕರೆದೇ ಇದ್ದಾಗ ನಾವೇನಕ್ಕೆ ಹೋಗ್ತೀವಿ? ನಮಗೇನು ಅವ್ರ ಹತ್ರ ನೆಸಿಟಿ ಏನಿಲ್ಲ. ಅವ್ರ ಹತ್ರ ರೋಡ್ ಕಾಲ್ ಹೋಗಿ ಅವ್ರ ಹತ್ರ ದುಡ್ಡು ಕೊಡಿರ್ತಿಲ್ಲ. ಅವ್ರೇನು ನಮ್ಮ ಹತ್ರ ಬರೋದು ಬೇಕಾಗಿಲ್ಲ. ನಮಗೇನು ನಮ್ಗೆ ಅಂಥ ನೆಸಿಟಿ ನಾವೇನಕ್ಕೆ ಹೋಗ್ಬೇಕು? ಸರ್ ಏನು ಕಾರ್ಯಕ್ರಮ ನಡೀತಿ? ಏನು ಸರ್ ನನಗೇನು ಇನ್ಫಾರ್ಮೇಷನ್ ಸರ್ ನಮ್ಮ ಹೊರಗಡೆ ಸರ್ AC ಅವ್ರು ಕೇಳಿದ್ರೆ ಇಲ್ಲ, ತಹಸೀಲ್ದಾರ್ ಅವ್ರನ್ನ ಒಳಗಡೆ ಬಿಡೋದು. ಇದ್ರು DC AC ಎಲ್ಲ ಕಾರ್ಯಕ್ರಮ ಇದ್ರು. ಅವ್ರು ಏನೋ ಇನ್ಫಾರ್ಮೇಷನ್ ಇಲ್ಲ. ಅವ್ರು ಏನೇನು ಬೇಕೋ ಅವ್ರು ಅರೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಟೋಟಾಗಿ ಇದಾಗಿ ಹೋಗ್ಬೇಕು, ಒಂದು ಅಧಿಕಾರಿಗಳಾಗಿ ಹೋಗ್ಬೇಕು, ನಮ್ಮ ಅಧಿಕಾರಿಗಳು ಹೋಗ್ಬಿಟ್ಟು ಬಂದವರು. ಪ್ರೈವೇಟ್ ಕಂಪನಿ ಗೌರ್ಮೆಂಟ್ ಸೆಕ್ಯೂರಿಟಿ ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ ಅಂದರೆ ಜನಪ್ರತಿನಿಧಿಗೆಲ್ಲ ಹೋದರೆ ತೊಂದರೆ ಆಗುತ್ತೆ. ತೊಂದರೆ ಇದೆ. ಆ ಥರ ಉದ್ದೇಶ ಇಟ್ಟು ನಾವೇನು ಮಾಡ್ತೀವಿ? ತೊಂದರೆ ಆಗುತ್ತೆ. ಜನಪ್ರತಿನಿಧಿ ನಾನು ಕೈಗಾರಿಕೆಗಳ ಅವ್ರ ಪರವಾಗಿ ನಾನಿಲ್ಲ. ನಾನು ರೈತರ ಪರವಾಗಿದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳು ಹೋಗುವಂಥ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಇರೋದನ್ನ ನಿಜ ಹೇಳ್ತೀನಿ. ನಾನು ಇಲ್ಲ. ನಮ್ಮ ರೈತರ ಜಮೀನು ಕಳ್ಕೊಂಡವ್ರಿ. ರೈತರ ಜಮೀನು ಕಳ್ಕೊಂಡವ್ರಿಗೆ ನೀವು ಒರೆಸೋ ಕೆಲಸ ಕೊಡಿ, ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮ್ಯಾನ್ ಕೆಲಸ. ಅವ್ರ ಮಕ್ಕಳೇನು ಓದಿಲ್ವಾ? ಸರಿ, ಕಂಪ್ನಿಗಳು ತೊಗೊಳ್ತೀರಾ? ನೀವು ತೊಗೊಂಡು ಎಷ್ಟು ದಿವಸ ಇಟ್ಕೊಳ್ತೀರಾ? 11 ತಿಂಗಳು ಇಟ್ಕೊಳ್ತೀರಾ. 1 ವರ್ಷ ಅಲ್ಲ, ಅದು ತಪ್ಪೇ ನೀವು ಹೇಳ್ತಾ ಇರೋದು. 11 ತಿಂಗಳು ಇಟ್ಕೊಳ್ತೀರಾ, ತಿರ್ಗಾ ರಿನ್ಯೂವಲ್ ಅಂತ ಲೋನ್ ರಿನ್ಯೂವಲ್ ಮಾಡಿದಂಗೆ. ಈ ಗಾಡಿಗಳಿಗೆ ಕಾರುಗಳಿಗೆ ಇನ್ಶೂರೆನ್ಸ್ ಮಾಡ್ತೀವಲ್ಲ ನಾವು, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ತೀವಲ್ಲ, ಆ ಥರ ರಿನ್ಯೂವಲ್ ಮಾಡೋದಂತೆ. 3 ವರ್ಷ ಆದಮೇಲೆ ಅವ್ರು ಆಚೆ ಹಾಕ್ಬಿಡು. ಅವ್ನು ಲೈನ್ ಹಾಕಬೇಕು. ಏನಾಗಬೇಕು? 3 ವರ್ಷ ಆದಮೇಲೆ 3 ವರ್ಷದಲ್ಲಿ ಆಚೆ ಹಾಕ್ತೀರಾ? ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀರಾ? ಇದಕ್ಕೇನು ಒಂದು ಸಿಸ್ಟಮ್ ಇಲ್ವಾ? ಜನಪ್ರತಿನಿಧಿಗಳಿದ್ರೆ ನಿಮಗೇನು ಕೇವಲನ? ಅದರಲ್ಲೂ ಸ್ಪೆಷಲಾಗಿ ವೇಮಗಲ್ ಪಟ್ಟಣ ಪಂಚಾಯತಿ SC ಮಹಿಳೆ ಯಾಕೆ ಕರ್ತಿಲ್ಲ ನೀವು? ಕುರಲಿ ಪೆರ್ಜೆನಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು SC ಯಾಕೆ ಕರೆದಿಲ್ಲ ನೀವು? ಏನು ಉದ್ದೇಶ ಏನು ನಿಮ್ಮದು?
ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಅವ್ರು ಜನಪ್ರತಿನಿಧಿ, ನಾನು MLA ಆದ್ರೂ ಈಕ್ವಲ್ ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ, ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ. ಪ್ರೋಟೋಕಾಲ್ ಪ್ರಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷನ ಕರಿಬೇಕಾಗಿತ್ತು. ಅದನ್ನು ನೀವೇ ಹೇಳ್ತಾ ಇದ್ದೀರಾ, ಇಂಟಿಮೇಷನ್ ಇಲ್ಲ. ಮಾಡಿದ್ದಕ್ಕೆ ಆ ಕಂಪ್ನಿ ಬಂದಿದ್ದಾವೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಬರ್ತಾ ಇತ್ತು, ನಾನೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಬಂದಿರೋದು. ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನೇ, ಎಲ್ಲರಿಗಿಂತ ಮುಂಚೆನೇ ಕೊಟ್ಟಿದ್ದಾರೆ. ಆಫ್ಲೈನ್ ಈ ಥರ ಬರ್ತಾ ಇದೆ, ಆ ಸಬ್ಜೆಕ್ಟ್ ಎಲ್ಲ ಮಾತಾಡುವ ಅಂತ ನಾವು ಹೇಳಿದ್ದೀವಿ ಅಂತ ಹೇಳಿ ನಾನೇ ಹೇಳಿದ್ದು. ಮೊದಲು ನಾವು ಬರೋದಕ್ಕೆ ಅವ್ರಿಗೆ ವಿರೋಧ ಮಾಡಿಲ್ಲ. ನೀವು ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಯಾವಾಗ ನಾವು ಜನಪ್ರತಿನಿಧಿಗಳನ್ನ ನಾವು ಬಿಟ್ಕೊಡೋದಿಲ್ಲ. ನಾವು ಜನಪ್ರತಿನಿಧಿ ಪರವಾಗಿ, ಈ ಜಿಲ್ಲೆಯ ರೈತರ ಪರವಾಗಿ, ಈ ಜಿಲ್ಲೆಯ ವಿದ್ಯಾವಂತರ ಯುವಕರ ಯುವತಿಯರ ಪರವಾಗಿ ನಾವು ಇರ್ತೀವಿ ಅಷ್ಟೇ. ಯಾರು ಏನನ್ನ ಬರ್ಕೋಬೋದು, ಏನನ್ನ ಮಾಡ್ಕೋಬೋದು, ಏನನ್ನ ನನ್ನ ನಿಲುವು ಇದೆ, ನನ್ನ ನಿಲುವು ಇಷ್ಟೇ. ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕೊತ್ತೂರು ಮಂಜವರು ಎಲ್ಲೋ ಟಿಪ್ ಹೋಗ್ತಾ ಇದ್ದಾರೆ. ಆ ಸುಳ್ಳು ಮಾಹಿತಿಗಳಿದ್ರೆ ನಾನು ಭಯ ಪಡಲ್ಲ. ನಾನು ನೋಡದೇ ಇರುವಂಥ ಯಾವುದೋ ನಿಮ್ಮದು ಒಂದು ನಿಮ್ಮದು ಅಂತಿಲ್ಲ, ನಿಮ್ಮ ಟಿವಿಗೆ ನಾನು ನೋಡದೇ ಇರೋದು, ನಾನು ಓಡಾಡದೇ ಇರೋ ಫ್ಲೈಟ್ ಇಲ್ಲ, ನಾನು ಟ್ರಿಪ್ ಹೋಗ್ತೀನಿ. ನಾನು ಯಾವ ದೇಶ ನೋಡಿಲ್ಲ ಹೇಳಿ. ಹಾಗೆ